ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪಶುವೈದ್ಯರೊಂದಿಗೆ ಮಾತುಕತೆ ಈ ಮಾಲಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳ್ಳಾರಿಯ ಪಶುವೈದ್ಯ ಅಧಿಕಾರಿ ಡಾಕ್ಟರ್ ಬಿ.ಕೆ. ಸೂರ್ಯನಾರಾಯಣ ಇವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆ ಅಂದಾಕ್ಷಣ ಹಾಲು ಹಸು ಮಾತ್ರ ಗಮನದಲ್ಲಿಡುವುದು ಹೆಚ್ಚು, ಆದರೆ ಕರುಗಳು ಸಹ ಒಂದು ಆಸ್ತಿ ಇದ್ದ ಹಾಗೆ. ಆದ್ದರಿಂದ ಕರುವನ್ನು ಹೇಗೆ ಆರೈಕೆ ಮಾಡಬೇಕು, ಹೇಗೆ ಅದನ್ನು ಬೆಳೆಸಬೇಕು ಎಂಬುದರ ಬಗ್ಗೆ ನಮಗೆ ಇವತ್ತು ಮಾಹಿತಿ ಕೊಡಲಿದ್ದಾರೆ ಡಾಕ್ಟರ್ ಬಿ.ಕೆ. ಸೂರ್ಯನಾರಾಯಣ ಇವರು. ಡಾಕ್ಟ್ರೇ, ಕರು ಹಾಕಿದ ಕೂಡಲೇ ಮೊದಲು ಏನು ಮಾಡಬೇಕು ಅಂತ ತಿಳಿಸಿಕೊಡ್ತೀರಾ? ತಲಾವಾರು ಮನೆಯಲ್ಲಿ ಸಾಕುವ ಹಸುಗಳ ಸಂಖ್ಯೆ ಗಣನೀಯವಾಗಿ ಮೊದಲಿಗಿಂತ ತುಂಬಾ ಕಡಿಮೆ. ಈ ನಿಟ್ಟಿನಲ್ಲಿ ಹಸು ಸಾಕಾಣಿಕೆ ಅಂತ ಹೇಳುವಂಥದ್ದು ಹೆಚ್ಚು 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 ಭಾವನಾತ್ಮಕವಾಗಿ ತೊಡಗಿಸಿಕೊಳ್ಳುವಂತಹ ಒಂದು ವಿಷಯ ಕೂಡ ಆಗ್ತದೆ. ಹಾಗೆ ನೀವು ಹೇಳಿದ ಹಾಗೆ ಈ ಕರು ಹಾಕುವುದು ಕೂಡ ಬಹಳ ಒಂದು ಸಂಭ್ರಮದ ಒಂದು ವಿಷಯ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಕರು ಹಾಕುವುದು ಅಂತ ಹೇಳಿದರೆ ಬಹಳ ಸರಳವಾದಂಥ ಒಂದು ಪ್ರಕ್ರಿಯೆ. ಆದರೆ ನಾವು ನಮ್ಮ ಹುಷಾರಲ್ಲಿ ದನವನ್ನು ಗಮನಿಸ್ತಾ ಇರಬೇಕು. ಒಂದು ಹಸುವಿಗೆ ಗರ್ಭಧಾರಣೆ ಮಾಡಿಸಿದರೆ ಸಾಮಾನ್ಯ 270ರಿಂದ 280 ದಿವಸಗಳ ಒಳಗೆ ಅದು ಕರು ಹಾಕ್ತದೆ. ಅಥವಾ ಒಂದು ಎಮ್ಮೆಗೆ ಅಂತ ಹೇಳಿದರೆ ಸಾಮಾನ್ಯ 310 ದಿವಸಗಳ ಅಂದಾಜಿನಲ್ಲಿ ಅದು ಕರು ಹಾಕ್ತದೆ. ಹಾಗೆ ಈಗ ಕರು ಹಾಕುವ ಅವಧಿ ಬಂದಾಗ ಶರೀರ ಭಾರ ಆಗ್ತದೆ, ಹೊಟ್ಟೆ ಸ್ವಲ್ಪ ಮಟ್ಟಿಗೆ ದೊಡ್ಡ ಆಗ್ತದೆ. ದನಗಳನ್ನು ನೋಡಿ ಅಭ್ಯಾಸ ಇದ್ದಂಥ ರೈತರಿಗಾಗಲಿ ಅಥವಾ ಜನರಿಗಾಗಲಿ ದನ ಗಬ್ಬದ್ದು ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುವಾಗ ಆಗ್ತದೆ. ಕೆಚ್ಚಲು ದಪ್ಪ ಆಗ್ತದೆ, ಕೆಚ್ಚಲಿನಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ತುಂಬಿಕೊಳ್ತದೆ. ಶುರುವಿನ ಆರಂಭದ ಕರುವಿನಲ್ಲಿ ಅಥವಾ 1, 2, 3ನೇ ಕರುವಿನಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುವ ಹಾಗೆ ಈ ಕೆಚ್ಚಲಿನಲ್ಲಿ ಮತ್ತು ಕೆಚ್ಚಲಿನ ಎದುರುಭಾಗ ಹೊಕ್ಕುಳಿನವರೆಗೆ ಸ್ವಲ್ಪ ನೀರು ಬರ್ಬೋದು. ಎಡಿಮಾ ಅಂತೇಳಿ ಹೇಳ್ತೇವೆ, ಅಡ್ಡರ್ ಎಡಿಮಾ ಅಂತೇಳಿ ಹೇಳ್ತಾರೆ. ಅಥವಾ ಅಂಬಿಲಿಕಲ್ ಏರಿಯಾದಲ್ಲಿ, ಹೊಕ್ಕುಳಿನ ಏರಿಯಾದಲ್ಲಿ ಕೂಡ ನೀರು ತುಂಬುವ ಸಾಧ್ಯತೆಗಳುಂಟು. ಕರು ಹಾಕಿದ ತಕ್ಷಣದಲ್ಲಿ ಕರುವಿನ ಮುಖದಲ್ಲಿ ಅಂತ ಹೇಳಿದರೆ ಮೂಗು ಅಥವಾ ಬಾಯಿಯಲ್ಲಿ, ಕೆಲವು ಹೆಚ್ಚಾಗಿ ಒಂದು ಚೀಲದಲ್ಲಿ, ಒಂದು ತೆಳುವಿನ ಚೀಲದಲ್ಲಿ ಕರು ಇರ್ತದೆ. ಶುರುವಿಗೆ ಆ ಚೀಲ ಹೊರಗೆ ಬಂದು ಒಂದು ಪ್ಲಾಸ್ಟಿಕ್ ಕವರಿನ ಹಾಗೆ ಇರ್ತದೆ, ನೀರು ತುಂಬಿದ ಕವರಿನ ಹಾಗೆ. ತಲೆ ನೀರು ಅಂತೇಳಿ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಹೇಳ್ತಾರೆ, ತಲೆ ನೀರು ಅಂತ ಹೇಳಿರ್ತಾರೆ ಅಥವಾ ತಲೆ ನೀರು ಅಂತೇಳಿ ಹೇಳ್ತಾರೆ. ಅದು ಒಡಿತದೆ ಸಾಮಾನ್ಯಕ್ಕೆ. ನಂತರ ಕರುವಿನ ತಲೆ ಅಥವಾ ಕೈ ಹೊರಗೆ ಬರ್ತದೆ. ಆರಂಭದ ಹಂತದಲ್ಲಿ ಶುರುವಿಗೆ 2 ಕೈ ಬರಬೇಕು, ನಂತರ ತಲೆ ಅದರ ಮೇಲಿಂದ ಇರಬೇಕು. ಹಾಗೆ ಬಂದಾಗ ಬಹುಶಃ ಸ್ವಲ್ಪ ಮಟ್ಟಿಗೆ ಕರುವನ್ನು ಕೈಯಲ್ಲಿ ಹಿಡಿದು, ಕರುವಿನ ಕೈಯಲ್ಲಿ ನಾವು ಹಿಡಿದು ಸ್ವಲ್ಪ ಎಳೆದು ದನಕ್ಕೆ ಸ್ವಲ್ಪ ಸಹಾಯವನ್ನು ಮಾಡ್ಬೋದು. ಒಂದು ಕರು ಹೊರಗೆ ಬಂದ ಮೇಲೆ ಅದರ ಬಾಯಿ ಅಥವಾ ಮೂಗು ಮತ್ತು ಬಾಯಿ ಮತ್ತು ಮೂಗು ಮತ್ತು ಮುಖವನ್ನು ಒರೆಸಿ ಶುಭ್ರಗೊಳಿಸಬೇಕು. ಹೀಗೆ ಮುಖವನ್ನು ಸ್ವಚ್ಛಗೊಳಿಸಿದ ಮೇಲೆ ನಾವು ಈ ಕರುವಿನ ಹೊಕ್ಕುಳು ಬಳ್ಳಿ ಏನುಂಟು, ಹೊಕ್ಕುಳು ಬಳ್ಳಿ ಹೆಚ್ಚಾಗಿ ಅದು ಈ ಕರು ಹುಟ್ಟುವಾಗ ಇಂಟ್ಯಾಕ್ಟ್ ಆಗಿರ್ತದೆ, ಅಂದರೆ ತುಂಡಾಗಿರುವುದಿಲ್ಲ. ತುಂಡು ಆಗಿರೋದಂಥ ಸಂದರ್ಭದಲ್ಲಿ ಕರುವಿನ ದೇಹದಿಂದ ಸಾಮಾನ್ಯ ಒಂದು ಅರ್ಧ ಅಡಿಯಷ್ಟು, ಇಲ್ಲ 1.5ರಿಂದ 2 ಬೆರಳಿನಷ್ಟು ಅಂತರದಲ್ಲಿ ಒಂದು ಶುಭ್ರವಾದ ನೂಲಿನಿಂದ ಅದನ್ನು ಗಂಟು ಹಾಕಿ, ನಂತರ ಈ 2 ಗಂಟು ಹಾಕಿಬೇಕಾದ್ರೆ ಈ ಗಂಟಿನ ಮಧ್ಯದಲ್ಲಿ ಕತ್ತರಿಸಿ ಬಿಡುವಂಥದ್ದು. ಶುಭ್ರವಾದಂತಹ ಒಂದು ಬ್ಲೇಡಿನಿಂದ ಅಥವಾ ಕತ್ತರಿಯಿಂದ ಈ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸಿ ಬಿಟ್ಟು ಒಂದು ಅರ್ಧ ಫೀಟ್ನಷ್ಟು ಇರುವ ಹಾಗೆ, 1.5ರಿಂದ 2 ಬೆರಳಿನಷ್ಟು ಇರುವ ಹಾಗೆ ನೂಲಿನಲ್ಲಿ ಗಂಟು ಹಾಕಿ, ಆ ನೂಲಿನ ಗಂಟು ಅಲ್ಲಿ ಉಳಿಯುವ ಹಾಗೆ ನಾವು ಅದನ್ನು ಕತ್ತರಿಸಬೇಕು. ಮತ್ತು ಕತ್ತರಿಸಿದಂಥ ತುದಿಗೆ ಟಿಂಕ್ಚರ್ ಐಡಿನ್ ಇರ್ಬೋದು, ಡೆಟಾಲ್ ಇರ್ಬೋದು, ಸ್ಯಾವ್ಲಾನ್ ಇರ್ಬೋದು, ಅಥವಾ ಯಾವುದೇ ರೋಗ ಪ್ರತಿರೋಧಕವಂಥದ್ದು ಆ್ಯಂಟಿಸೆಪ್ಟಿಕ್ ಲೋಷನ್ ಅಂತೇಳಿ ಹೇಳ್ತೇವೆ, ಅದನ್ನು ಹಚ್ಚಬೇಕು. ಯಾಕೆಂತ ಹೇಳಿದರೆ ಕೆಲವು ಸಂದರ್ಭದಲ್ಲಿ ಹೊಕ್ಕಳು ಬಳ್ಳಿಯ ಮೂಲಕ ಇನ್ಫೆಕ್ಷನ್ ಅಂತ ಹೇಳುವಂಥದ್ದು ಅದು ಸೂಕ್ಷ್ಮಜೀವಿಯಿಂದ ಇರ್ಬೋದು, ದೇಹದ ಒಳಗೆ ಹೋಗಿ ನೇವಲ್ಲಿಲ್ಲ ಅಥವಾ ಇತರ ಕಾಯಿಲೆಗಳು ಅಥವಾ ಹೊಕ್ಕಳಿನ ಇನ್ಫೆಕ್ಷನ್ ಕರುವಿಗೆ ಬರುವಂಥ ಸಾಧ್ಯತೆಗಳು ಉಂಟು. ಹೊಕ್ಕಳು ಬಳ್ಳಿ ಅಂತ ಹೇಳುವಂಥದ್ದು ನಾವೀಗ ಕತ್ತರಿಸಿ ಗಂಟು ಹಾಕಿದರೆ ಅಥವಾ ಗಂಟು ಹಾಕದೇ ಇದ್ದರೂ ಹಾಗೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ಇರುವಂತಹ, ಈಗ ಮೇಲಿಗೆ ಬಿಟ್ಟಂಥ ರಸಗಳು ಎಲ್ಲಿಯಾದರೂ ಹೊರಗೆ ಕರು ಹಾಕಿದಂಥ ಸಂದರ್ಭದಲ್ಲಿ ಕೂಡ ಸಾಮಾನ್ಯ ಅದರಷ್ಟಕ್ಕೆ ಇನ್ಫೆಕ್ಷನ್ ಇಲ್ಲ ಅಂತ ಹೇಳಿ ಆದರೆ ನಿಧಾನಕ್ಕೆ ಬಾಡಿ ಒಣಗಿ ಉದುರಿ ಹೋಗ್ತದೆ. ಮುಂದೆ ಈ ಹೊಕ್ಕಳು ಬಳ್ಳಿಯನ್ನು ಸರಿಯಾಗಿ ಗಂಟು ಹಾಕಿದ ಮೇಲೆ ನಾವು ಇನ್ನೊಂದು ಮಾಡಬೇಕಾದಂಥ ಕೆಲಸ ಏನು ಅಂತ ಹೇಳಿದರೆ ಸೊನೆ ಹಾಲು ಅಂತ ಹೇಳಿದರೆ ಕೊಲೆಸ್ಟ್ರಾಮ್ ಅಂತೇಳಿ ಹೇಳ್ತಾರೆ, ಗಿಣ್ಣು ಹಾಲು ಅಂತೇಳಿ ಕನ್ನಡದಲ್ಲಿ ಹೇಳ್ಬೋದು. ಅದನ್ನು ನಾವು ಆದಷ್ಟು ಬೇಗನೆ ಕರುವಿಗೆ ಕುಡಿಸಬೇಕು. ಎಷ್ಟು ಸಮಯದವರೆಗೆ ಕುಡಿಸಬೇಕಾಗ್ತದೆ ಅದನ್ನು? ಈ ಗಿಣ್ಣಿನ ಹಾಲನ್ನು ಸಂಪೂರ್ಣವಾಗಿ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಒಂದು ಕರುವಿಗೆ ಎಷ್ಟು ನಾವು ಬೇಗ ಕುಡಿಸ್ತೇವೋ ಅಷ್ಟು ಪರಿಪೂರ್ಣವಾಗಿರ್ತದೆ. ಸಮಯ ಹೋದ ಹಾಗೆ ಈ ಪರಿಪೂರ್ಣವಾಗಿ ಗಿಣ್ಣಿನ ಹಾಲು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. 1-2 ಗಂಟೆಯ ಒಳಗೆ ಕುಡಿಸಬೇಕು. ಸಾಧ್ಯ ಆಯಿತು ಅಂತ ನಮಗೆ ಅಂತ ಹೇಳಿದರೆ ಕರು ಹುಟ್ಟಿದ 15 ನಿಮಿಷದ ಒಳಗೆ ಕುಡಿಸಿದ್ರೆ ಬಹಳ ಬಹಳ ಒಳ್ಳೆಯದು. ಸಾಧ್ಯ ಇಲ್ಲ ಅಂತ ಹೇಳಿದರೆ, ನಾವು ನೋಡುವಾಗಲೇ ತಡವಾಯಿತು ಅಂತ ಹೇಳಿದರೆ ಆದಷ್ಟು ಬೇಗನೆ ಈ ಕೆಲಸಗಳನ್ನು ಮಾಡಿ ಮುಗಿಸಬೇಕು. ಸೊನೆ ಹಾಲು ಕೂಡಿಸಿದರೆ ಹೆಚ್ಚಾಗಬಾರದು ಕರುವಿಗೆ. ಎಲ್ಲ ಕರು
ಕರುಗಳಿಗೆ ಜೀರ್ಣ ಬರುವುದಿಲ್ಲ ಅಂತ ಹೇಳ್ಕೊಂಡೆಲ್ಲ ಭಾವನೆ ಇರ್ತದೆ. ಅದು ಖಂಡಿತವಾಗಿ ತಪ್ಪು. ಕರು ಎಷ್ಟು ಕುಡಿತದೆ ಅಷ್ಟು ಯಥೇಚ್ಛವಾಗಿ ಈ ಕರುವಿಗೆ ನಾವು ಸೊನೆ ಹಾಲನ್ನು ಕುಡಿಸಬೇಕು. ಅಥವಾ ನಾವು ದೇಹದ ತೂಕವನ್ನು ಲೆಕ್ಕ ಹಾಕಿ ಕೊಡುದಿದ್ರೆ ಕಡಿಮೆ ಪಕ್ಷ ಒಂದು 10% ಅಂತ ಹೇಳಿದ್ರೆ ಒಂದು ಅಂದಾಜಿನ ಕರು ಒಂದು 30 kg ತೂಕ ಇದ್ದರೆ ಒಂದು 3 ಲೀಟರ್ನಷ್ಟು ಸೊನೆ ಹಾಲು 3 kg ಅಷ್ಟು ಸೊನೆ ಹಾಲು ಅದಕ್ಕೆ ಅಗತ್ಯ ಇದೆ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಕರು ಹುಟ್ಟುವಾಗ ಕರುವಿನ ಗೊರಸುಗಳು, ಕಾಲಿನ ಗೊರಸುಗಳು ವೃತ್ತಾಕಾರದಲ್ಲಿ ಇರ್ತದೆ. ಅದು ಹೊಟ್ಟೆಯ ಒಳಗೆ ಇರುವಾಗ ತಾಯಿಯ ಲಕ್ಷಣಕ್ಕೆ ಇರ್ಬೋದು ಅಥವಾ ಒಂದು ಸ್ವಾಭಾವಿಕವಂಥ ಪ್ರಕ್ರಿಯೆ. ಅದನ್ನು ಚಿವುಟುವಂಥದ್ದು, ಅದನ್ನು ಬ್ಲೇಡಿನಲ್ಲಿ ಕೊಯ್ಯುವಂಥದ್ದು ಅಥವಾ ಚಾಕುವಿನಲ್ಲಿ ಕೊಯ್ಯುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಅದೆಲ್ಲ ಏನೂ ಮಾಡುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಅದರಲ್ಲಿರುವಂತಹ ಈ ಒಂದು ರೌಂಡ್ ಶೇಪ್ ಅಥವಾ ಈ ವೃತ್ತಾಕಾರದ ಒಂದು ಆಕಾರವನ್ನು ಕೊಡುವಂತಹ ಏನೋ ಒಂದು ಅಂಗಾಂಶ ಉಂಟು ಗೊರಸಿಗೆ, ಅದು ಅಷ್ಟು ಗಟ್ಟಿ ಇರುವುದಿಲ್ಲ, ಮೆದು ಇರ್ತದೆ. ಅದು ಕರು ಏಳಲಿಕ್ಕೆ ನೋಡುವಾಗ ಸ್ವಾಭಾವಿಕವಾಗಿ ಅದು ಸವದು ಅಥವಾ ಹುಡಿಯಾಗಿ ಹೋಗ್ತದೆ ಮತ್ತು ಅದು ಒಂದು ಸಮತಟ್ಟಾದ ಒಂದು ಆಕಾರವನ್ನು ಅದಕ್ಕೆ ಕೊಡ್ತದೆ. ಹಾಗಾಗಿ ನಾವೇನು ಮಾಡುವಂಥ ಅಗತ್ಯ ಖಂಡಿತವಾಗಿ ಇಲ್ಲ. ಮತ್ತೆ ಈಗ ಈ ಗಿಣ್ಣು ಹಾಲು ಕುಡಿದ ನಂತರ ಮಾಮೂಲಿ ಹಾಲು ಕುಡಿಲಿಕ್ಕೆ ಆರಂಭಿಸ್ತದೆ ಕರು. ಹಾಗೆ ಆರಂಭಿಸಿದಾಗ ದನದ ಹಾಲು ಪೂರ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ. ಕರು ಬಹಳ ಒಂದು ವಿಶೇಷ ಅಂಶ ಅಂತ ಏನು ಅಂತ ಹೇಳಿದರೆ, ಗ್ರೀಡಿನೆಸ್ ಇರುವುದಿಲ್ಲ ಅದರಲ್ಲಿ. ಅಂದರೆ ಅತಿಯಾದ ಒಂದು ಹೊಟ್ಟೆ ಬಾಕತನ ಇರುವುದಿಲ್ಲ. ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಈಗ ಮೂಗಿನವರಿಗೆ ತಿನ್ನೋದು ಅಂತ ಹೇಳ್ಕೊಂಡು ಉಂಟಲ್ಲ, ಅಂಥದ್ದೊಂದು ಪ್ರಕ್ರಿಯೆ ಕರುವಿನಲ್ಲಿ ಇರುವುದಿಲ್ಲ. ಬಹಳ ವಿಶೇಷ ಅದು. ಹಾಗಾಗಿ ನಾವು ಹೇಳೋದು ಏನು ಅಂತ ಹೇಳಿದರೆ, ಅದಕ್ಕೆ ಹೊಟ್ಟೆ ತುಂಬ ಕುಡಿಲಿಕ್ಕೆ ಬಿಡಬೇಕು ಅಂತ ಹೇಳಿ. ಹೆಚ್ಚಿನ ಸಂದರ್ಭಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಗಿಣ್ಣಿನ ಹಾಲು ಅಥವಾ ಹಾಲು ಹೆಚ್ಚಾದರೆ ಕರುವಿಗೆ ಅಜೀರ್ಣ ಆಗ್ತದೆ ಇದು ಅಂತ ಹೇಳ್ಕೊಂಡು ಒಂದು ಭಾವನೆ ಉಂಟು. ಖಂಡಿತವಾಗಿ ಇಲ್ಲ. ಸೊನೆ ಹಾಲು ಹೆಚ್ಚು ಕುಡಿದಷ್ಟು, ಬೇಗ ಕುಡಿದಷ್ಟು ಕರುವಿಗೆ ಒಳ್ಳೆಯದು. ನಂತರದ ದಿನಗಳಲ್ಲಿ ಕೂಡ ಹಾಗೆ ಸೊನೆ ಹಾಲುವಿನ ಅಂಶ ಸಾಮಾನ್ಯಕ್ಕೆ ಒಂದು 3 ರಿಂದ 5 ದಿವಸಗಳವರೆಗೆ, ಕೆಲವು ದನಗಳಿಗೆ, ಕೆಲವು ಹಸುಗಳಿಗೆ ಒಂದು 7 ದಿವಸದವರೆಗೆ ಇರ್ತದೆ. ಅದನ್ನು ನಾವು ಗುರುತಿಸುವುದು ಹೇಗೆ ಅಂತ ಹೇಳಿದರೆ, ಸೊನೆ ಹಾಲು ಅಂತ ಹೇಳುವಂಥದ್ದು ಸ್ವಲ್ಪ ಮಂದ ಇರ್ತದೆ, ಸಾಂದ್ರತೆ ಜಾಸ್ತಿ ಇರ್ತದೆ ಒಂದು. ಮತ್ತು ಎರಡನೇದಾಗಿ ಬಣ್ಣ ಸ್ವಲ್ಪ ಅರಸಿನ ಜಾಸ್ತಿ ಇರ್ತದೆ. ಮೂರನೇದಾಗಿ ಮತ್ತು ಪ್ರಧಾನವಾದಂಥ ನಾವು ಗುರುತಿಸುವಿಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ಈ ಹಾಲನ್ನು ಬಿಸಿ ಮಾಡಿ ನೋಡ್ಬೋದು. ಬಿಸಿ ಮಾಡಿ ನೋಡಿದಾಗ ಹಾಲು, ಈ ಸೊನೆ ಹಾಲಿನ ಅಂಶ ಇದ್ದಂಥ ಹಾಲು ಒಡಿತದೆ ಅಂತ ಹೇಳಿದರೆ ಅದು ಮೊಸರಾಗ್ತದೆ ಬಿಸಿ ಮಾಡುವಾಗ. ಮಾಮೂಲಿ ಹಾಲು ಅಂತ ಹೇಳಿದರೆ ಮೊಸರು ಆಗೋದಿಲ್ಲ. ಹಾಲು ಯಾವುದೇ ಇರಲಿ, ನಾವೀಗ ಹಾಲು ಸಾಮಾನ್ಯ ನಮ್ಮ ನಂಬಿಕೆಯಲ್ಲಿ ಏನು ಅಂತ ಹೇಳಿದರೆ, ನಮ್ಮ ಹಳ್ಳಿಯ ನಂಬಿಕೆಯಲ್ಲಿ ಕೆಲವರು ಒಂದು 10-11 ದಿವಸದವರೆಗೆ, ಇನ್ನು ಕೆಲವರು 16 ದಿವಸದವರೆಗೆ ಹಾಲನ್ನು ಉಪಯೋಗ ಮಾಡೋದಿಲ್ಲ ಅಥವಾ ಇತರರಿಗೂ ಕೂಡ ಕೊಡುವುದಿಲ್ಲ. ಶುದ್ಧ ಆಗಬೇಕು ಅಂತ ಹೇಳುವಂಥ ಒಂದು ಭಾವನೆ ಇರ್ತದೆ. ಕರುವಿಗೆ ಈಗ ಕನಿಷ್ಠ ನಾವು ಉಪಯೋಗ ಮಾಡೋದಿಲ್ಲ ಅಂದರೆ ಕರುವಿಗೆ ಕೂಡ ನಾವು ನಿರಾಕರಿಸಬೇಕು ಅಂತ ಹೇಳಿ ಇಲ್ಲ. ಕರುವಿನ ದೇಹದ ತೂಕದ 10% ಹಾಲನ್ನು ನಾವು ಅದಕ್ಕೆ ಪ್ರಥಮ ದ್ವಿತೀಯ ತಿಂಗಳುಗಳಲ್ಲಿ ಕೊಡಬೇಕು. ಮತ್ತು ಆದಷ್ಟು ಶುದ್ಧವಾದಂಥ ಹಾಲನ್ನು ಅದು ಕುಡಿಯುವಂಥ ದೃಷ್ಟಿಯಿಂದ ಹಸುವನ್ನು ಕಟ್ಟುವಂತಹ ಜಾಗವನ್ನು ಶುಭ್ರಗೊಳಿಸಬೇಕು. ಪ್ರತಿ ಸಲ ಕರುವನ್ನು ಬಿಟ್ಟು ನಾವು ಅದಕ್ಕೆ ಹಾಲು ಕುಡಿಸುವಾಗ ಕೆಚ್ಚಲನ್ನು ತೊಳಿಬೇಕು. ಹಾಲು ಕುಡಿದ ನಂತರ ಉಳಿದಂಥ ಹಾಲನ್ನು ನಾವು ಖಾಲಿ ಮಾಡಿದರೆ ನಂತರ ಕೂಡ ಕೆಚ್ಚಲನ್ನು ಸರಿಯಾಗಿ ತೊಳಿಬೇಕು. ಯಾಕೆ ಅಂತ ಹೇಳಿದರೆ, ಕೆಲವು ಸಲ ಕೆಚ್ಚಲನ್ನು ಸರಿಯಾಗಿ ತೊಳೆಯದೇ ಇದ್ದರೆ ಈ ಮೊಲೆತೊಟ್ಟಿನ ತುದಿಯಲ್ಲಿ ಹಾಲಿನ ಒಂದು ಬಿಂದು ಅಂಟಿಕೊಂಡಿದ್ದರೆ ಅದು ಎಲ್ಲಿಯಾದರೂ ಹಾಲು ಹಾಳಾದಾಗ, ಅಂದರೆ ಸ್ವಾಭಾವಿಕವಾಗಿ ವಾತಾವರಣಕ್ಕೆ ಎಕ್ಸ್ಪೋಸ್ ಆದಾಗ ಹಾಲು ಹಾಳಾಗುವಂಥದ್ದು ಸ್ವಾಭಾವಿಕ ಪ್ರಕ್ರಿಯೆ. ಅದರಲ್ಲಿ ಉತ್ಪತ್ತಿಯಾಗುವಂಥ ರೋಗಾಣುಗಳು ಅಥವಾ ಇರುವಂಥ ರೋಗಾಣುಗಳು ಕೆಚ್ಚಲಿನ ಒಳಗೆ ಹೋಗಬಾರ್ದು ಮತ್ತು ತನ್ಮೂಲಕ ಕೆಚ್ಚಲು ಬೇನೆ ಬರಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಹಾಲು ಕರೆದ ನಂತರ ಕೂಡ ನಾವು ಶುಭ್ರವಾಗಿ ಕೆಚ್ಚಲನ್ನು ತೊಳಿಬೇಕು. ಮೊದಲು ಯಾಕೆ ತೊಳಿಬೇಕು ಅಂತ ಹೇಳಿದರೆ, ಅದರಲ್ಲಿ ಈ ಕೆಚ್ಚಲಿನಲ್ಲಿ ಅಥವಾ ಮಲೆತೊಟ್ಟಿನಲ್ಲಿ ಅಂಟಿರತಕ್ಕಂಥ ಏನಾದರೂ ಸೆಗಣಿ ಇರ್ಬೋದು ಅಥವಾ ನಾವು ಹೊರಗೆ ಮಣ್ಣಿನಲ್ಲಿ ಕಟ್ಟಿದರೆ ಮಣ್ಣಿನ ಅಂಶ ಇರ್ಬೋದು, ಅದು ಕರುವಿಗೆ ಹೊಟ್ಟೆಗೆ ಹೋಗಬಾರ್ದು. ಕರುವಿಗೆ ಹೊಟ್ಟೆಗೆ ಹೋದರೆ ಅದರಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇರುವಂತಹ ಸೂಕ್ಷ್ಮ ಜೀವಿಗಳು ಹೊಟ್ಟೆಯ ಒಳಗೆ ಹೋಗಿ ಅದು ಕರುವಿಗೆ ಏನಾದರೂ ಅಸುಖವನ್ನು ಉಂಟು ಮಾಡ್ಬೋದು. ಅದನ್ನು ಅಜೀರ್ಣ ಇರ್ಬೋದು, ಸೆಗಣಿ ತೆಳುವಾಗಿ ಹಾಕುವಂಥದ್ದು ಇರ್ಬೋದು, ಅಥವಾ ಈ ಥರ ಏನಾದರೂ ಅಸುಖವನ್ನು ಉಂಟು ಮಾಡ್ಬೋದು. ಅದನ್ನು ನಿವಾರಿಸಲಿಕ್ಕೋಸ್ಕರ ಅಥವಾ ಬರದ ಹಾಗೆ ತಡಿಲಿಕ್ಕೋಸ್ಕರ ನಾವು ಆದಷ್ಟು ಶುಭ್ರವಾದಂಥ ಒಂದು ವಾತಾವರಣವನ್ನು ದನಕ್ಕೆ ಮತ್ತು ಕರುವಿಗೆ ಕೊಡಬೇಕು. ಈ ಕರುವನ್ನು ತಾಯಿ ಹಸುವಿನಿಂದ ಎಷ್ಟು ದೂರದಲ್ಲಿ ಕಟ್ಟಬೇಕು? ಅದೇ ಕರು ಹಾಕಿದ ಮೇಲೆ ಏನು ಮಾಡ್ತಾರೆ ಅಂದರೆ, ಈಗ ಸಾಮಾನ್ಯಕ್ಕೆ ನಮ್ಮ ಕಡೆಯಲ್ಲಿ ನಾನು ಕೆಲವರು ನೋಡಿದ ಹಾಗೆ ಹಾಲು ಕರೆಯುವಂಥ ಹೊತ್ತಿನಲ್ಲಿ ದಿನಕ್ಕೆ 2 ಸಲ ಮಾತ್ರ ದನಕ್ಕೆ ಹತ್ತಿರಕ್ಕೆ ತಗೊಂಡು ಹೋಗೋದು. ನಂತರದ ದಿನಗಳಲ್ಲಿ, ನಂತರದ ಹೊತ್ತಿನಲ್ಲಿ ಮನೆಯೊಳಗೆ ತಂದು ಕಟ್ತಾರೆ. ಮತ್ತೆ ಒಂದಷ್ಟು ದಿವಸ ಬಿಟ್ಟು ಹೇಳ್ತಾರೆ, ನನ್ನ ಕರು ಹುಲ್ಲು ತಿನ್ನುವುದೇ ಇಲ್ಲ ಡಾಕ್ಟ್ರೆ, ನನ್ನ ಕರುವಿಗೆ ಮೆಲುಕು ಹಾಕುವುದಿಲ್ಲ, ಜೀರ್ಣ ಹೊಟ್ಟೆ ಬೆಳೀಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಕರು ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ ಒಂದೋ ದನದ ಒಟ್ಟಿಗೆ ಇರಲಿ
ಅಥವಾ ಇತರ ಜಾನುವಾರುಗಳೊಟ್ಟಿಗೆ, ಹುಲ್ಲು ತಿನ್ನುವಂಥ ಜಾನುವಾರುಗಳೊಟ್ಟಿಗೆ ಇರಬೇಕು. ಕರುವನ್ನು ಕೂಡ ದನಗಳ ಒಟ್ಟಿಗೆ ದನಗಳ ಒಟ್ಟಿಗೆ ಬೆಳೆಸಬೇಕು, ಕೊಟ್ಟಿಗೆಯಲ್ಲಿ ಬೆಳೆಸಬೇಕು. ಪ್ರತ್ಯೇಕವಾಗಿ ಬೇರೆ ಎಲ್ಲಿಯೂ ಕಟ್ಟಬಾರ್ದು, ಮನೆಯೊಳಗೆ ಆಗಲಿ ಅಥವಾ ಇತರ ಕಡೆಯಲ್ಲಿ ಕಟ್ಟಬಾರ್ದು. ಕರುಗಳದ್ದು ಸ್ವಲ್ಪ ದೊಡ್ಡ ಕರುಗಳು ಬೇರೆ ಇದ್ದರೆ ಕರುಗಳನ್ನೇ ಬೇರೆ ಆಗಿ ಕರುಗಳ ಕೊಟ್ಟಿಗಿಂತಲೇ ಬೇರೆ ಮಾಡಿದರೆ ಏನು ತೊಂದರೆ ಇಲ್ಲ, ಅಥವಾ ಗಡಸುಗಳೊಟ್ಟಿಗೆ ಬೇರೆ ಮಾಡಿದರೆ ತೊಂದರೆ ಇಲ್ಲ. ದನಗಳೊಟ್ಟಿಗೆ ಆಗಬೇಕು ಅಂತ ಹೇಳಿ ಇಲ್ಲ, ಬೆಳೆದ ದನಗಳೊಟ್ಟಿಗೆ ಆಗಬೇಕು ಅಂತ ಹೇಳಿ ಇಲ್ಲ, ಆದರೆ ಈ ಥರ ಕರುಗಳೊಟ್ಟಿಗೆ ಕಟ್ಟಬೇಕು. ಯಾಕೆ ಅಂತ ಹೇಳಿದರೆ ಈ ಹುಲ್ಲು ತಿನ್ನುವಂಥದ್ದನ್ನು ಅದು ಕಲಿಬೇಕು ಅಂತ ಹೇಳಿದರೆ ಎರಡು ವಿಷಯದಲ್ಲಿ. ಒಂದು, ಅದರ ಹೊಟ್ಟೆಯಲ್ಲಿ ಅಂಗಾಂಗಗಳು, ಹೇಗೆ ಹುಲ್ಲು ತಿನ್ನುವಂಥ ಪ್ರಾಣಿಗಳಲ್ಲಿ ಹೊಟ್ಟೆಯಲ್ಲಿ 4 ಚೇಂಬರ್ಗಳಿರ್ತದೆ, 4 ವಿಭಾಗಗಳಿರ್ತದೆ. ರೋಮೆನ್ ರೆಟಿಕ್ಯುಲಮ್ ಅವಮ್ಯಾಸಮ್ ಅಂತ ಹೇಳಿ. ಆಗ ತಾನೇ ಹುಟ್ಟಿದಂಥ ಕರುವಿನ ಹೊಟ್ಟೆಯಲ್ಲಿ ನಮ್ಮ ಹೊಟ್ಟೆ ಹಾಗೆ ಒಂದೇ ಇದು ಚೇಂಬರ್ ಇರುವಂಥದ್ದು ಅಥವಾ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇರುವಂಥದ್ದು. ಈ 4 ಕಂಪಾರ್ಟ್ಮೆಂಟ್ ಆಗಿ ಬೆಳಿಬೇಕಿದ್ರೆ ಅದು ಒಂದು ಹುಲ್ಲು ತಿನ್ನಬೇಕು. ಹುಲ್ಲು ತಿನ್ನಬೇಕಾದ್ರೆ 4 ಕಂಪಾರ್ಟ್ಮೆಂಟ್ ಬೆಳಿಬೇಕು. ಹೀಗೆ ಒಂದಕ್ಕೊಂದು ಸಂಬಂಧ ಇರುವಂಥ ವಿಷಯ. ಹಾಗಾಗಿ ಹುಲ್ಲು ತಿನ್ನಬೇಕು ಅಂತ ಹೇಳಿದರೆ ಇತರ ಹುಲ್ಲು ತಿನ್ನುವಂಥ ಪ್ರಾಣಿಗಳನ್ನು ಈ ಕರು ನೋಡಬೇಕು. ನೋಡಿದಾಗ ಹುಲ್ಲು ತಿನ್ನುವಂಥದ್ದು ಒಂದು ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ, ಮನಸ್ಸಾಗ್ತದೆ. ಎರಡನೇದಾಗಿ ಏನು ಅಂತ ಹೇಳಿದರೆ, ಈ ಹುಲ್ಲನ್ನು ಜೀರ್ಣ ಮಾಡಿಕೊಳ್ಳುವಂಥದ್ದು ಸೂಕ್ಷ್ಮ ಜೀವಿಗಳ ಮುಖಾಂತರ. ಹೊಟ್ಟೆಯ ಒಳಗೆ ಬೇರೆ ಸೂಕ್ಷ್ಮ ಜೀವಿಗಳು, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ, ಬೆನಿಫಿಷಿಯಲ್ ಪ್ರೋಟೋಜೋವಾ ಅಂತ ಹೇಳ್ತಾರೆ. ಇವುಗಳ ಮೂಲಕ ಹುಲ್ಲನ್ನು, ಸೊಪ್ಪನ್ನು ಒಂದು ಕರು ಅಥವಾ ಹಸು ಜೀರ್ಣಿಸಿಕೊಳ್ಳುವಂಥದ್ದು. ಈ ನಮ್ಮ ಈ ಹೊಸ ಕರುವಿಗೆ, ಈಗ ತಾನೇ ಹುಟ್ಟಿದಂಥ ಕರುವಿಗೆ ಅದು ಹೊಟ್ಟೆಯಲ್ಲಿ ಬೆಳಿಬೇಕು ಅಂತ ಹೇಳಿ ಆದರೆ ಬೇರೆ ಹುಲ್ಲು ತಿನ್ನುವಂಥ ಜಾನುವಾರುಗಳ ಮೂಲಕ ಅಂತ ಹೇಳಿದರೆ ಹೊಟ್ಟೆಯಿಂದ ಇದರ ಹೊಟ್ಟೆಗೆ ಬರಬೇಕು. ಒಂದು ದನ ನೆಕ್ಕುವಾಗ ಅಥವಾ ಬೇರೆ ಕರುಗಳ ಮೂಲಕ ಆಟ ಆಡಿಕೊಂಡು ನೆಕ್ಕಿ ಪರಸ್ಪರ ಹಾಗೆ ಮಾತಾಡಿಕೊಂಡಿದ್ದಾಗ ಅದರ ಹೊಟ್ಟೆಯಿಂದ ಇದರ ಹೊಟ್ಟೆಗೆ ಅದು ಬರಲಿಕ್ಕೆ ಸುಲಭ ಆಗ್ತದೆ. ಆ ದೃಷ್ಟಿಯಿಂದ ಕೊಟ್ಟಿಗೆಯಲ್ಲಿ ಹಸುಗಳ ಒಟ್ಟಿಗೆ ಅಥವಾ ಕರುಗಳೊಟ್ಟಿಗೆ ನಾವು ಸಣ್ಣ ಕರುವನ್ನು ಕಟ್ಟಿದರೆ ಅದು ಬಹಳ ಬೇಗನೆ ಹುಲ್ಲು ತಿನ್ನಲಿಕ್ಕೆ ಅಭ್ಯಾಸ ಮಾಡ್ತದೆ, ಬೆಳವಣಿಗೆ ಬಹಳ ಶೀಘ್ರವಾಗಿ ಆಗ್ತದೆ. ಈಗ ಗಿಣ್ಣು ಹಾಲಾಯಿತು, ಆಮೇಲೆ ತಾಯಿ ದನದ ಹಾಲಾಯಿತು, ಆಮೇಲೆ ಈಗ ಹುಲ್ಲು ಕೂಡ ತಿನ್ಬೋದು ಅಂತ ನೀವು ಹೇಳಿದರೆ, ಇದು ಅಲ್ಲದೆ ಆಹಾರ ವಸ್ತು ಇದೆಯಾ ಕರುವಿಗೆ ಕೊಡುವಂಥದ್ದು? ಈಗ ಒಂದು ಕರುವಿಗೆ ಸೊನೆ ಹಾಲನ್ನು ಅಥವಾ ಗಿಣ್ಣಿನ ಹಾಲನ್ನು 10% ಕೊಡಬೇಕು. ಅದು ಸೊನೆ ಹಾಲಾಗಲಿ, ನಂತರ ಅದು ಹಾಲಿಗೆ ಅದು ಇಂಥದ್ದೇ ದಿವಸ ಹಾಲಾಗಿ ತಿರುಗ್ತದೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಉದ್ದಕ್ಕೆ ಕೊಡ್ತಾ ಹೋಗೋದು, 1 ತಿಂಗಳು 2 ತಿಂಗಳ ಒಳಗೆ ಕೊಡ್ತಾ ಹೋಗೋದು, ಇದನ್ನು ಮಾಡೋದು. ಸಾಮಾನ್ಯಕ್ಕೆ ಒಂದು 10-15 ದಿವಸದಲ್ಲಿ ಕರುಗಳು ಒಂದೊಂದು ಕೋಡಿ, ಒಂದೊಂದು ತುದಿ ಹುಲ್ಲನ್ನು ತಿನ್ನಲಿಕ್ಕೆ ಶುರು ಮಾಡಬೇಕು. ತಿನ್ನಲಿಕ್ಕೆ ಶುರು ಮಾಡುವ ಹಾಗೆ ನಾವು ಅದಕ್ಕೆ ಎಳೆಯ ಹುಲ್ಲನ್ನು ಎದುರಿನಲ್ಲಿ ಒದಗಿಸಬೇಕು. ಇಲ್ಲ 1-2 ಕರು ಇರುವುದು ಅಂತ ಹೇಳಿದರೆ ಕರು ನಿಂತಾಗ ಅದಕ್ಕೆ ಸರಿಯಾಗಿ ತಲೆಗೆ ಸಿಗುವಂಥ ಎತ್ತರದಲ್ಲಿ ಅದನ್ನು ಕಟ್ಟಿದ್ರೂ ಆಗ್ಬೋದು. ಒಂದು ಹಗ್ಗದಲ್ಲಿ ಏನಾದ್ರು ಜೋತು ಬಿಡುವ ಹಾಗೆ ಕಟ್ಟಿದ್ರೂ ಕೂಡ ಆಗ್ತದೆ. ಹೌದು, ಹುಲ್ಲನ್ನು ತಿನ್ನಲಿಕ್ಕೆ ಪ್ರೇರೇಪಿಸಬಹುದು. ಸೊಪ್ಪನ್ನು ಕೊಡ್ಬೋದು, ಕರುಗಳು ದನಗಳು ಸಿಗುವಂಥ ಸೊಪ್ಪನ್ನು ಕೊಡ್ಬೋದು. ನಂತರದಲ್ಲಿ ಸ್ವಲ್ಪ ಚಿಗುರು ಸೊಪ್ಪು, ಎಳೆಯ ಸೊಪ್ಪು ಅಂತ ಹೇಳಿದರೆ ಸ್ವಲ್ಪ ಇಷ್ಟಪಟ್ಟು ತಿಂತವೆ. ಮತ್ತು ಕರುಗಳಿಗೆ 1-2 ತಿಂಗಳು 3 ತಿಂಗಳಿನವರೆಗೆ ಹಾಲಿನ ಅಗತ್ಯತೆ ಇರ್ತದೆ. ಸರಿಯಾಗಿ ಆದ ಪ್ರಮಾಣದಲ್ಲಿ ನಾವು 10% ಹಾಲು ಕೊಟ್ಟರೆ 3 ತಿಂಗಳು ತನಕ ಸಾಕು. 3 ತಿಂಗಳ ನಂತರ ಒಂದು ಕರುವಿಗೆ ಹಾಲಿನ ಅಗತ್ಯ ಇರುವುದಿಲ್ಲ. ಆದರೆ ಒಂದು 10-15 ದಿವಸದಲ್ಲಿ ಕರುಗಳ ಹಿಂಡಿ ಅಂತ ಸಿಗ್ತದೆ, ವೀನಿಂಗ್ ಫುಡ್ ಸಿಗ್ತದೆ. ಕರುಗಳ ಹಿಂಡಿ ಅನ್ನುವಂಥದ್ದು ಮಾರುಕಟ್ಟೆಯಲ್ಲಿ ಸಿಗ್ತದೆ. ಬೇರೆ ಬೇರೆ ಕೇಂದ್ರಗಳಲ್ಲಿ, ಬೇರೆ ಬೇರೆ ಇಲಾಖೆಗಳ ಮೂಲಕ ಕೂಡ ಸಿಗ್ತದೆ. ಅದನ್ನು ಪಡ್ಕೊಂಡು ನಾವೊಂದು 15 ದಿವಸದ ದಿನಲೇ ಕರುವಿಗೆ ಸ್ವಲ್ಪ ಹಾಲಿನಲ್ಲಿ ಬೆರೆಸಿ ಕರುವಿಗೆ ಕೊಡ್ಲಿಕ್ಕಾಗ್ತದೆ. ಹೀಗೆ ಕರುವಿಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹಾಲಿನೊಂದಿಗೆ ಬೆರೆಸಿ ಕೊಡುವಂಥದ್ದು. ಇದಕ್ಕೆ ಹೀಗೆ ಕೊಡಲಿಕ್ಕೆ, ತಿನ್ನಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಆದರೆ ಕರುವಿಗೆ ನಾವು ಎಷ್ಟು ಹಾಲು ಕುಡಿತದೆ, ಏನು ಹಾಲು ನಾವು ಕೊಡ್ತೇವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಂತ ಹೇಳಿದರೆ, ಹುಟ್ಟಿದ ದಿನದಿಂದಲೇ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕರುವನ್ನು ಅಗಿಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಅದುವಾಗಿ ಹಾಲು ಕುಡಿಲಿಕ್ಕೆ ಬಿಡುವುದಿಲ್ಲ. ಹಾಲನ್ನು ಸಂಪೂರ್ಣವಾಗಿ ಕರೆದು ಬಿಟ್ಟು ಕುಡಿಸ್ತಾರೆ. ಅಥವಾ ಕೆಲವರು ಕರು ಬಿಡುವ ಅಥವಾ ಹಾಲು ಕರೆಯುವ ಮೊದಲು ಮತ್ತು ನಂತರದಲ್ಲಿ ಕರುವನ್ನು ಕುಡಿಸ್ತಾರೆ. ಅದು ಅವರವರ ಆಯ್ಕೆಗೆ ಸಂಬಂಧಪಟ್ಟದ್ದು. ಏನೇ ಇರಲಿ, ಹೇಗೆ ಆದರೂ ಕೂಡ ಈ ಕರುವಿನ ಹಿಂಡಿ ಅಂತ ಹೇಳುವಂಥದ್ದನ್ನು ಒಂದು 15 ದಿವಸದಿಂದ ಹಾಲಿನಲ್ಲಿ ಬೆರೆಸಿ ಕರುವಿಗೆ ಕೊಡುವಂಥದ್ದು. ಹಾಗೆ ಕೊಡ್ತಾ 3 ತಿಂಗಳಿನವರೆಗೆ ಕರುಗಳಿಗೆ ಬೇರೆಯಾದಂಥ ಹಿಂಡಿಯನ್ನು ಕೊಡಬೇಕು. ದೊಡ್ಡ ದನಗಳಿಗೆ ಅಥವಾ ಬೆಳೆದ ಜಾನುವಾರುಗಳಿಗೆ ಕೊಟ್ಟಂತಹ ಹಿಂಡಿಯನ್ನು ಜೀರ್ಣಿಸಿಕೊಳ್ಳುವಂಥ ಅಂಗಾಂಗಗಳು ಇನ್ನೂ ಕೂಡ ಅದಕ್ಕೆ ಬೆಳೆದಿರುವುದಿಲ್ಲ. 3 ತಿಂಗಳ ನಂತರದಲ್ಲಿ ಆದರೆ ಹಸುಗಳ ಹಿಂಡಿಯನ್ನು ಕೊಡಲಿಕ್ಕೆ ಆಗ್ತದೆ. ಈ ಸಣ್ಣ ಕರುಗಳಿಗೆ ಸಾಮಾನ್ಯಕ್ಕೆ 1 ತಿಂಗಳಾದಾಗ ಒಂದು 250 ಗ್ರಾಮಿನಷ್ಟು ಪಶು ಆಹಾರವನ್ನು ಅಥವಾ ಕರುವಿನ ಹಿಂಡಿಯನ್ನು ನಾವು 1 ದಿನಕ್ಕೆ ಕೊಡಬೇಕಾಗ್ತದೆ. 2 ತಿಂಗಳಿನಲ್ಲಿ ಸಾಮಾನ್ಯ 500 ಗ್ರಾಮಿನಷ್ಟು ಪಶು ಆಹಾರವನ್ನು ಕೊಡಬೇಕು. 3ನೇ ತಿಂಗಳ ಕೊನೆಯಲ್ಲಿ ಸಾಮಾನ್ಯ ಒಂದು 750 ಅಥವಾ 3/4 ಕಿಲೋದಷ್ಟು ಪಶು ಆಹಾರವನ್ನು ಅಥವಾ ಕರುಗಳ ಹಿಂಡಿಯನ್ನು ನಾವು ಈ ಕರುವಿಗೆ
ಕೊಡಬೇಕಾಗ್ತದೆ. ಅದೇ ರೀತಿ 4ನೇ ತಿಂಗಳಿನ ಅಂತ್ಯದಲ್ಲಿ 1 ಕಿಲೋದಷ್ಟು, 5ನೇ ತಿಂಗಳ ಅಂತ್ಯದಲ್ಲಿ 1/4, 6ನೇ ತಿಂಗಳ ಅಂತ್ಯದಲ್ಲಿ 1/2, 7ನೇ ತಿಂಗಳ ಅಂತ್ಯದಲ್ಲಿ 1/3, 8ನೇ ತಿಂಗಳ ಅಂತ್ಯದಲ್ಲಿ 1 ಗಡಸಿಗೆ, ಅದು ಕರು ಹೋಗಿ ಗಡಸಾಗಿರ್ತದೆ, ಈಗ ತುಂಬ ಬೆಳವಣಿಗೆ ಬಂದಿರ್ತದೆ, ದೊಡ್ಡದಾಗಿರ್ತದೆ, 2 ಕಿಲೋದಷ್ಟು ಪಶು ಆಹಾರವನ್ನು ನಾವು 8ನೇ ತಿಂಗಳಿನ ಅಂತ್ಯದಲ್ಲಿ ಕೊಡಬೇಕು. ಈ ಥರ ನಾವು ಕೊಡ್ತಾ ಇದ್ದರೆ ಸಾಮಾನ್ಯ ಒಂದು 10 ರಿಂದ 12 ತಿಂಗಳಾಗುವಾಗ ಒಂದು ಕರು, ಸಾಮಾನ್ಯ ಒಂದು ಮಿಶ್ರತಳಿ ಕರುವಿನ ಬಗ್ಗೆ ಹೇಳ್ತಾ ಇದ್ದೇನೆ, ಒಂದು 2 ಕ್ವಿಂಟಾಲ್ನಷ್ಟು, ಒಂದು 200 kgಯಷ್ಟು ದೇಹದ ತೂಕವನ್ನು ಹೊಂದಿರ್ತದೆ ಮತ್ತು ಸಾಮಾನ್ಯ ಬೆದೆಗೆ ಬರುವ ಹಂತಕ್ಕೆ ಅದು ಬಂದಿರ್ತದೆ. ಅದರೊಟ್ಟೊಟ್ಟಿಗೆ ನಾವು ಲವಣ ಮಿಶ್ರಣವನ್ನು ಬೇರೆ ಕೊಡಬೇಕಾಗ್ತದೆ. ಈ ಕರುವಿನ ಹಂತ ಕಳೆದ ಮೇಲೆ 3 ತಿಂಗಳು ಕಳೆದ ಮೇಲೆ 4ನೇ ತಿಂಗಳಿನಿಂದ ಲವಣ ಮಿಶ್ರಣ, ಒಳ್ಳೆಯ ಗುಣಮಟ್ಟದ ಲವಣ ಮಿಶ್ರಣವನ್ನು ನಾವೊಂದು ಕರುವಿಗೆ ಕೊಡ್ತಾ ಹೋಗಬೇಕು. ಆಮೇಲೆ ಲಸಿಕೆಯ ಬಗ್ಗೆ ಹೇಳುದಿದ್ರೆ ಮೊದಲಿಗೆ ಕೊಡಬೇಕಾದ ಲಸಿಕೆ ಯಾವುದು, ಯಾವಾಗ ಕೊಡಬೇಕದನ್ನು? ಒಂದು ಕರುವಿಗೆ ಲಸಿಕೆ ಅಂತ ಹೇಳಿದ್ರೆ ರೋಗ ಪ್ರತಿರೋಧಕ ಶಕ್ತಿ ನೀಡಲಿಕ್ಕೆ ಅದಕ್ಕೆ ಕೊಡುವಂತಹ ಒಂದು ಮದ್ದು, ಇಂಜೆಕ್ಷನ್ ರೂಪದಲ್ಲಿ ನಾವು ಕೊಡ್ತೇವೆ. ಪ್ರಧಾನವಾಗಿ ನಾವು ಕೊಡುವಂಥದ್ದು ಒಂದು ಕಾಲುಬಾಯಿ ಜ್ವರ ವಿರುದ್ಧವಾದ ಲಸಿಕೆ. ಒಂದು 3 ತಿಂಗಳಿಂದ ಮೇಲ್ಪಟ್ಟ ಕರುಗಳಿಗೆ ನಾವು ಕಾಲುಬಾಯಿ ಜ್ವರ ನಿರೋಧಕ ತಕ್ಷಣ ಯಾವುದೇ ಲಸಿಕೆ ಇಲ್ಲ. ಹುಟ್ಟಿದ ತಕ್ಷಣ ಈಗ ಶಿಶುಗಳಲ್ಲಿ, ಮನುಷ್ಯರಲ್ಲಿ ಆದರೆ BCG ಇತ್ಯಾದಿಗಳನ್ನು ಕೊಡ್ತಾರೆ, ಆ ಥರ ಇಲ್ಲ, ಆ ನಮೂನೆಯಲ್ಲಿ ಇಲ್ಲ. ಹಸುಗಳಲ್ಲಿ ನಾವು ಕೊಡುವಂಥದ್ದು ಕಾಲುಬಾಯಿ ಜ್ವರದ ವಿರುದ್ಧವಾಗಿ ಲಸಿಕೆ ಕೊಡುವಂಥದ್ದು 3 ತಿಂಗಳಿನ ಮೇಲ್ಪಟ್ಟ ಇರುವಂತಹ ಕರುಗಳಿಗೆ. ಪ್ರತಿ 6 ತಿಂಗಳಿಗೆ ಒಂದು ಸತಿ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಉಂಟು, ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಅಭಿಯಾನ ಅಂತ ಹೇಳಿ. ಅದು ನಾವು ಮನೆ ಮನೆಗೆ ಹೋಗಿ ಲಸಿಕೆಯನ್ನು ಹಾಕ್ತೇವೆ. ಪಶುಪಾಲನಾ ಇಲಾಖೆ ಮತ್ತು ಎಲ್ಲಿಯೂ ತೆಕ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಅದು ಕರು ಇರುವಂತಹ ಮನೆಗೆ ಹೋಗಿ ಅಲ್ಲಿ ಲಸಿಕೆ ಹಾಕುವಂಥದ್ದು. ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕ್ತೇವೆ. ಈ ಲಸಿಕೆಯನ್ನು ಎಲ್ಲ ಕರುಗಳಿಗೆ, ದನಗಳಿಗೆ ಕಡ್ಡಾಯವಾಗಿ ಹಾಕಿಸ್ಕೊಳ್ಬೇಕು. ಅದೇ ರೀತಿ ಈ ಹುಟ್ಟಿದ ಕರು ಒಂದು ವೇಳೆ ಹೆಣ್ಣು ಅಂತ ಹೇಳಿ ಆದರೆ ಆವಾಗ ಕಂದು ರೋಗ ನಿಯಂತ್ರಣ ಒಂದು ಮಾಡಲಿಕ್ಕೋಸ್ಕರ ಕಂದು ರೋಗ ನಿರೋಧಕ ಲಸಿಕೆಯನ್ನು ಹಾಕ್ತೇವೆ. ಅದು 4 ರಿಂದ 8 ತಿಂಗಳಿನ ಒಳಗಿನ ಹೆಣ್ಣು ಕರುವಿಗೆ ಮಾತ್ರ ಹಾಕುವಂಥದ್ದು. 8 ತಿಂಗಳ ಮೇಲ್ಪಟ್ಟ ಹೆಣ್ಣು ಕರುವಿಗೂ ಹಾಕುವುದಿಲ್ಲ, 4 ತಿಂಗಳಿನ ಮೊದಲಿನ ಹೆಣ್ಣು ಕರುವಿಗೂ ಕೂಡ ಹಾಕುವುದಿಲ್ಲ. ಗಂಡು ಕರುವಿಗೆ ಅವಶ್ಯಕತೆ ಇಲ್ಲ, ಅದು ಕೊಡುವಂಥ ಕ್ರಮ ಇಲ್ಲ. ಈಗ ಲಸಿಕೆ ನಂತರ ಈಗ ನಾವು ಮತ್ತೆ ಆಹಾರ ಅಭ್ಯಾಸ ಮಾಡಿಕೊಳ್ತದೆ. ಆಮೇಲೆ ಈ ಹಾಲನ್ನು ಎಷ್ಟು ಸಮಯದವರೆಗೆ ಕುಡಿಬೇಕಾ, ಮತ್ತೆ ಆ ಹಾಲನ್ನು ಬಿಡಿಸುವ ಬಗ್ಗೆ ಹೇಗೆ? 2 ವಿಧದಲ್ಲಿ ಮಾಡ್ತಾರೆ. ಒಂದು, ಹಾಲು ಕರೆದ ಮೇಲೆ ನಾವು ಹಿಂಡಿಯಲ್ಲಿ ಮಿಶ್ರಣ ಮಾಡಿ ಕೊಡುವಂಥದ್ದು ಅಂತೇಳಿ ಹೇಳಿದೆ ನಾನು. ಈಗ ಕರುಗಳ ಹಿಂಡಿಯಲ್ಲಿ ಮಿಶ್ರಣ ಮಾಡಿ ಕೊಡುವಂಥದ್ದು ಒಮ್ಮೆ ಅದು ಅಭ್ಯಾಸ ಆಗುವಲ್ಲಿವರೆಗೆ ಮಾತ್ರ. ನಂತರ ನೀವು 1 ವಾರ 10 ದಿವಸ ಅದಕ್ಕೆ ಅಭ್ಯಾಸ ಆಯಿತು ಅಂತ ಹೇಳಿದರೆ ನಂತರ ಪ್ರತಿದಿನ ಅದನ್ನು ಈ ಕರುಗಳ ಹಿಂಡಿಯನ್ನು ಇದರಲ್ಲಿ ಹಾಲಿನಲ್ಲಿ ಮಿಶ್ರ ಮಾಡಿ ಕೊಡಬೇಕು ಅಂತ ಹೇಳಿ ಇಲ್ಲ, ನೀರಿನಲ್ಲೇ ಬೆರಕೆ ಮಾಡಿ ಕೊಡ್ಬೋದು, ಅಥವಾ ಹಾಗೇ ಕೊಡ್ಬೋದು, ಹೇಗೆ ಬೇಕಾದ್ರೂ ಕೊಡ್ಬೋದು. ಹಾಲನ್ನು ಬೇರೆ ಆಗಿ ಕೊಡ್ಬೋದು. ಅಲ್ಲಿಗೆ ಅದು ವೀನಿಂಗ್ ಆಯಿತು ಅಂತ ಹೇಳಿ, ಅಥವಾ ಈ ಹಾಲು ಬಿಡಿಸುವಂಥದ್ದು ಆಯಿತು ಅಂತ ಹೇಳಿ ಲೆಕ್ಕ. 3 ತಿಂಗಳವರೆಗೆ ಹಾಲು ಕೊಟ್ಟರೆ ಸಾಕು. ನಂತರ ಈ ಹಾಲು ಕರುವನ್ನು ಬಿಟ್ಟು ನಂತರ ಹಾಲು ಕರೆಯುವಂಥ ಒಂದು ಪ್ರಕ್ರಿಯೆ ಉಂಟು ಅಂತ ಹೇಳಿದರೆ ಆವಾಗ ಸ್ವಲ್ಪ ಕಷ್ಟ. ಅಂದರೆ ದನವನ್ನು ಒಗ್ಗಿಸಬೇಕು. ಈ ಕರುವನ್ನು ಬಿಟ್ಟು ಹಾಲು ಇಳಿಸುವ ಹಾಗೆ ದನವನ್ನು ಒಗ್ಗಿಸಬೇಕು, ಇಟ್ಲಾಗಿ ಕರುವನ್ನು ಕೂಡ ಹಾಲು ಮರೀಲಿಕ್ಕೆ ಒಗ್ಗಿಸಬೇಕು. ಎರಡೂ ಕೂಡ ಮಾಡಬೇಕು ನಾವು. ಆವಾಗ ಸಂಪೂರ್ಣವಾಗಿ ಹಾಲನ್ನು ಕರೆಯುವಂಥದ್ದು ಅದನ್ನು ನಾವು ಸ್ವಲ್ಪ ಒಗ್ಗಿಸಿಕೊಳ್ಬೇಕು ಅಷ್ಟೇ, ಹಾಗೆ ಮಾಡಬೇಕು. ಹುಳದ ಮದ್ದು ಕೊಡುವಂಥ ಕರುವಿಗೆ ಒಂದು 3 ವಾರ ಆದಾಗ ಜಂತು ಹುಳದ ಔಷಧಿಯನ್ನು ನಾವು ಕೊಡಬೇಕು. ಸಾಮಾನ್ಯ ಒಂದು 21 ದಿವಸ ಆದಾಗ ಕೊಡಬೇಕು. ಒಂದು ವೇಳೆ ನಾವು ಎಮ್ಮೆ ಸಾಕ್ತಾ ಇದ್ದರೆ ಎಮ್ಮೆ ಕರುಗಳಿಗೆ ಬೇಗ ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಎಮ್ಮೆಗಳಲ್ಲಿ ಟ್ರಾನ್ಸ್ಪ್ಲಾಸೆಂಟಲ್ ಮತ್ತು ಟ್ರಾನ್ಸ್ಕೊಲೆಸ್ಟ್ರಲ್ ದಾರಿಯಿಂದ ಕೂಡ ಈ ಜಂತು ಹುಳ ಬರ್ಬೋದು. ಟ್ರಾನ್ಸ್ಕೊಲೆಸ್ಟ್ರಲ್ ಅಂತಂದರೆ ಸೊನೆ ಹಾಲಿನಲ್ಲಿ ಕೂಡ, ಎಮ್ಮೆಯ ಸೊನೆ ಹಾಲಿನ ಮೂಲಕ ಕೂಡ ಜಂತು ಹುಳದ ಮೊಟ್ಟೆಗಳು ಕರುವಿನ ಹೊಟ್ಟೆಗೆ ಬರುವಂಥ ಸಾಧ್ಯತೆ ಇರ್ತದೆ ಒಂದು. ಇನ್ನೊಂದು ಟ್ರಾನ್ಸ್ಪ್ಲಾಸೆಂಟಲ್ ಅಂದರೆ ಹೊಟ್ಟೆಯ ಒಳಗೆ ಇರುವಾಗಲೇ ಜಂತು ಹುಳಿನ ಮೊಟ್ಟೆಗಳು ಅದಕ್ಕೆ ರಿಸೀವ್ ಬರುವಂಥ ಸಾಧ್ಯತೆಗಳಿರ್ತದೆ ಅನ್ನುವಂಥ ದೃಷ್ಟಿಯಿಂದ ಒಂದು 8-10 ದಿವಸದಲ್ಲಿ ಎಮ್ಮೆ ಕರುವಿಗಾದರೆ ಹೊಳದ ಮದ್ದನ್ನು ಕೊಡಬೇಕು. ಮತ್ತು ಯಾವತ್ತೂ ಕೂಡ ನಾವು ಒಮ್ಮೆ ಹೊಳದ ಮದ್ದು ಕೊಟ್ಟು ಇನ್ನೊಮ್ಮೆ 1 ತಿಂಗಳು ಕೊಡ್ತಾ ಹೋಗಬೇಕು, 6 ತಿಂಗಳು ಆಗೋಲ್ಲಿವರೆಗೆ. ಮತ್ತು ನಾವು ಎಷ್ಟೇ ನಾವು ಸ್ವಚ್ಛ ವಾತಾವರಣದಲ್ಲಿ ಇದನ್ನು ಹಸುವನ್ನು ಸಾಕಿದ್ರು ಅಥವಾ ಕರುವನ್ನು ಸಾಕಿದ್ರು ಕೂಡ ಕರುವಿಗೆ ಜಂತು ಹುಳದ ಅವಶ್ಯಕತೆ, ಅಥವಾ ಪ್ರತಿ 6 ತಿಂಗಳಿಗೊಮ್ಮೆ ದನಕ್ಕೆ ಕೂಡ ಜಂತು ಹುಳದ ಅವಶ್ಯಕತೆ ಖಂಡಿತವಾಗಿ ಉಂಟು. ಯಾಕೆಂತ ಹೇಳಿದರೆ ಯಾವುದೇ ಒಂದು ಜಂತು ಹುಳದ ಔಷಧಿ ಅನ್ನುವಂಥದ್ದು 100ಕ್ಕೆ 100ರಷ್ಟು ಜಂತು ಹುಳವನ್ನು ನಾಶ ಮಾಡುವುದಿಲ್ಲ. ಒಂದಷ್ಟು ಜಂತು ಹುಳಗಳು ಹೊಟ್ಟೆಯಲ್ಲಿ ಬಾಕಿ ಆಗ್ತದೆ, ಅದುವೇ ಪುನಃ ಬೆಳೆದು ಇನ್ನೊಮ್ಮೆ ಜಂತು ಹುಳದ ಅಗತ್ಯತೆಯನ್ನು ಅದುವೇ
ತಿಳಿಸಿಕೊಡ್ತದೆ ಒಂದು. ಮತ್ತು ಎರಡನೇದಾಗಿ ಎಷ್ಟೇ ಸ್ವಚ್ಛವಾಗಿ ನಾವು ಕರುವನ್ನು ಸಾಕಿದರೂ ಕೂಡ ಜಾನುವಾರಿನ ಹೊಟ್ಟೆಯಲ್ಲಿ ಇರುವ ನಮ್ಮ ಈ ಕರುವಿನ ತಾಯಿ ಏನುಂಟು ಅಥವಾ ಅಕ್ಕಪಕ್ಕದ ಜಾನುವಾರುಗಳು ಕಟ್ಟಿದಲ್ಲಿ ಏನುಂಟು ಅದರ ಹೊಟ್ಟೆಯಿಂದ ಇದರ ಹೊಟ್ಟೆಗೆ ಖಂಡಿತವಾಗಿ ಬಂದೇ ಬರ್ತದೆ. ಆ ದೃಷ್ಟಿಯಿಂದ ಎಲ್ಲ ಕರುಗಳಿಗೂ ಎಲ್ಲ ಜಾನುವಾರುಗಳಿಗೂ ಕೂಡ ಕಾಲಕಾಲಕ್ಕೆ ಜಂತು ಹುಳದ ಅವಶ್ಯಕತೆ ಉಂಟು. ದ್ರವ ರೂಪದಲ್ಲಿ ಇರ್ಬೋದು ಅಥವಾ ಮಾತ್ರೆ ರೂಪದಲ್ಲಿ ಇರ್ಬೋದು, ಅದನ್ನು ಕೊಡುವಂಥ. ಈ ಕರುಗಳಿಗೆ ಸಾಮಾನ್ಯವಾಗಿ ಕಾಡುವಂತಹ ರೋಗಗಳು ಅಂದರೆ ಯಾವುದಾದ್ರು? ತುಂಬ ಒಳ್ಳೆಯ ಪ್ರಶ್ನೆ. ಕಾಡುವಂತಹ ರೋಗಗಳು ಅಂತ ಹೇಳಿದರೆ ಎರಡು ವಿಧದಲ್ಲಿ ಇರ್ಬೋದು. ಒಂದು, ನಾವು ನಮ್ಮ ಅತಿಯಾದಂತಹ ಕಾಳಜಿಯಿಂದ ಕೆಲವೊಂದು ಈ ನಮ್ಮ ಮ್ಯಾನೇಜ್ಮೆಂಟಿಂದಾಗಿ ಬರುವಂಥದ್ದು. ಒಂದು, ಆಗ ಹೇಳಿದೆ ನಾನು, ಈಗ ಬೇದಿ ಇತ್ಯಾದಿಗಳು ಬರ್ಬೋದು, ಇನ್ಫೆಕ್ಷನ್ಗಳು ಬರ್ಬೋದು ಅಂತ ಹೇಳ್ಕೊಂಡು. ಈಗ ತುಂಬ ಕ್ಲೀನಾಗಿ ಇಲ್ಲದಿದ್ದರೆ, ನೀಟಾಗಿ ಇಲ್ಲದಿದ್ದರೆ ಆ ಪರಿಸರ ಅಥವಾ ಸೆಗಣಿ ಅಂಶ ಅಥವಾ ಮಣ್ಣಿನ ಅಂಶ ಇತ್ಯಾದಿಗಳು ಕರುವಿಗೆ ಸ್ವಚ್ಛತೆಯನ್ನು ಕಷ್ಟಾದ ಪಕ್ಷದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಹೊಟ್ಟೆ ಹಾಳಾಗ್ಬೋದು ಕರುವಿದು. ತುಂಬ ಸಾಮಾನ್ಯವಾಗಿ ಬೇದಿ ಆಗುವಂಥದ್ದು. ಬೇದಿಯಲ್ಲಿ ಅದು ಸಾಮಾನ್ಯಕ್ಕೆ ಸೂಕ್ಷ್ಮಜೀವಿಗಳ ಮುಖಾಂತರ ಇನ್ಫೆಕ್ಷನ್ ಇದ್ದಾಗ ಹೆಚ್ಚಾಗಿ ಆಗೋದು. ಯಾವ ಸೂಕ್ಷ್ಮಜೀವಿ ಕಾಡ್ತದೆ ಅಂತ ಹೇಳುವುದರ ಮೇಲೆ ಬೇದಿಯ ಸ್ವರೂಪ ಹೊಂದಿಕೊಂಡಿರ್ತದೆ. ಕೆಲವು ಸಲ ಬಿಳಿ ಬಿಳಿಯಾಗಿ ಸೇಡಿ ಮಣ್ಣಿನ ಕರಡಿದ ರೂಪದಲ್ಲಿ ಇರುವಂತದ್ದು, ಕಾಫ್ ಸ್ಕಾರ್ಸ್ ಅಂತ ಹೇಳ್ತೇವೆ. ಮತ್ತೆ ಕೆಲವು ಸಲ ಸಿಂಬಳದ ಹಾಗೆ ಮ್ಯೂಕಸ್ ಇರುವಂತದ್ದು, ನೆತ್ತಿಗಣ್ಣೆ ಅಂತೇಳಿ ನಮ್ಮ ಲೋಕಲ್ ಅಥವಾ ಸ್ಥಳೀಯ ಭಾಷೆಯಲ್ಲಿ ಹೇಳ್ತಾರೆ. ಅಥವಾ ರಕ್ತ ಮಿಶ್ರಿತವಾದ ಬೇದಿ ಇರ್ಬೋದು, ಅಥವಾ ಇನ್ನೂ ಕೆಲವು ಸಂದರ್ಭದಲ್ಲಿ ರಕ್ತವೇ ಬೇದಿಯಲ್ಲಿ ಬರ್ಬೋದು. ಹೀಗೆ ಬೇರೆ ಬೇರೆ ಇದುಂಟು. ಸ್ವಚ್ಛತೆ ಬಹಳ ಮುಖ್ಯ. ಅದು ಈ ಬೇದಿ ಉಂಟು ಅಂತ ಹೇಳಿ ಆದರೆ ಯಾವ ನಮೂನೆ ಬೇದಿ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಔಷಧಿಗಳು ಆದರೂ ಕೂಡ ಅದು ಪ್ರತಿಜೀವಿಕೆಗಳನ್ನು ಅಥವಾ ಆಂಟಿಬಯೋಟಿಕ್ಗಳನ್ನು ಕೊಡುವಂಥದ್ದು. ಆದರೂ ಎಲ್ಲ ನಮೂನೆಯಲ್ಲಿ ಬೇದಿಗೆ ಅಂತ ಹೇಳಿದ ಕೂಡಲೇ ಆಸ್ಟಿಂಜೆಂಟ್ ಅಥವಾ ನಮಗೆ ಮನೆಮದ್ದುಗಳು, ಕೆಲವು ಈ ಟ್ಯಾನಿನ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು, ಕೆಲವು ಕೆತ್ತೆಯ ಕಷಾಯಗಳು, ಬೇಂಗದ ಕೆತ್ತೆ ಇರ್ಬೋದು, ಅಥವಾ ಕೆಲವು ಬ್ಲ್ಯಾಕ್ ಟೀ ಅಥವಾ ಹಾಲು ಹಾಕದಂಥ ಟೀ ಡಿಕಾಕ್ಷನ್ ಅಥವಾ ಚಹಾದ ಡಿಕಾಕ್ಷನ್ ಇರ್ಬೋದು, ಅಥವಾ ದಾಳಿಂಬೆಯ ಸಿಪ್ಪೆದು ಕಷಾಯ ಇಟ್ಟು ಕೊಡುವಂಥದ್ದು ಇರ್ಬೋದು, ಅಂಥದ್ದನ್ನು ಮಾಡ್ಬೋದು. ಅದೇ ರೀತಿ ಈಗ ಈ ಬೇಸಿಗೆಯಲ್ಲಿ ಅಥವಾ ಮಳೆಗಾಲದ ಕೊನೆಯಲ್ಲಿ ಅಥವಾ ಮಳೆಗಾಲದ ಆರಂಭದಲ್ಲಿ ಹುಟ್ಟಿದಂತಹ ಕರುಗಳಿಗೆ ಸ್ವಲ್ಪ ದಿನ ಆದಾಗ ಒಂದು 3-4 ದಿವಸದಲ್ಲಿ ಸಿಕ್ಕಾಪಟ್ಟೆ ಸೇಂಕಲಿಕ್ಕೆ ಅಥವಾ ಏದುಸಿರು ಬಿಡ್ಲಿಕ್ಕೆ ಶುರು ಮಾಡ್ತವೆ. ವಾತಾವರಣದ ಬಿಸಿಯಾದ ಹಾಗೆ ಶರೀರದ ಬಿಸಿಯನ್ನು ತಡ್ಕೊಳ್ಳಿಕ್ಕೆ ಅವಕ್ಕೆ ಆಗುವುದಿಲ್ಲ. ಒಟ್ಟಿನಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ, ಜ್ವರ ಬರ್ತದೆ ಅಂತ ಹೇಳ್ಕೊಂಡು ಅನಿಸ್ತದೆ. ಹಾಗೆ ಅಂತ ಹೇಳಿಕೊಂಡು ಬೇರೆ ಯಾವುದೇ ಇನ್ಫೆಕ್ಷನ್ನ ಲಕ್ಷಣ ಇರುವುದಿಲ್ಲ. ಬೆಳಿಗ್ಗೆ ಸಂಜೆ ಹಾಲು ಕುಡಿತವೆ ತಂಪಾದ ಹೊತ್ತಿನಲ್ಲಿ. ಶರೀರದ ಉಷ್ಣಾಂಶವನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಷ್ಟು ತಲೆಯ ಒಳಗಿನ ಅಂಗಗಳು ಬೆಳೆದಿರುವುದಿಲ್ಲ. ಒಂದು 15-20 ದಿವಸಗಳು ಆದಾಗ ಕರುವಿಗೆ ಆ ಅಂಗಗಳು ಬೆಳೆದಿರ್ತದೆ. ಮತ್ತೆ ಅದು ಈ ವಾತಾವರಣಕ್ಕೆ ರೂಢಿ ಆಗ್ತದೆ, ಒಗ್ಗಿಕೊಳ್ತದೆ. ಆದರೆ ಅಲ್ಲಿವರೆಗೆ ನಾವು ಕರುವನ್ನು ಕಾಪಾಡಿಕೊಳ್ಬೇಕಲ್ಲ. ಅದಕ್ಕೋಸ್ಕರ ಕರುವನ್ನು ಆದಷ್ಟು ತಂಪಾದಂಥ ಜಾಗದಲ್ಲಿ, ಅಂಥ ಸಮಸ್ಯೆ ಇರುವಂಥ ಕರುಗಳನ್ನು ತಂಪಾದಂಥ ಜಾಗದಲ್ಲಿ ಕಟ್ಟಬೇಕು. ಗಾಳಿ ಯಂತ್ರವನ್ನು, ಫ್ಯಾನನ್ನು ಉಪಯೋಗ ಮಾಡಬಹುದು. ಫ್ಯಾನಿನ ಅಡಿಯಲ್ಲಿ ಕರುವನ್ನು ಕಟ್ಟಬಹುದು, ಅಥವಾ ಕರು ಇದ್ದಲ್ಲಿಗೆ ಫ್ಯಾನನ್ನು ತಗೊಂಡು ಹೋಗಿ ಹಾಕಬಹುದು. ಬಟ್ಟೆ ಅಥವಾ ಗೋಣಿಯನ್ನು ಒದ್ದೆ ಮಾಡಿ ಕರುವಿಗೆ ಹೊದಿಸ್ಬೋದು, ಅಥವಾ ತಣ್ಣೀರು ಪೈಪಿನಲ್ಲಿ ಕರುವಿನ ಮೇಲೆ ಹಿಡಿಯುವುದರ ಮೂಲಕ ಕರುವಿನ ದೇಹದ ಉಷ್ಣಾಂಶವನ್ನು ನಾವು ಕಡಿಮೆಗೊಳಿಸಬಹುದು. ಹೀಗೆ ಮಾಡ್ಬೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ಆದಷ್ಟು ಸ್ವಲ್ಪ ಕಮ್ಮಿ ಉಂಟು, ಆದರೆ ಕೆಲವು ಕಡೆ ನಾನು ಹೋರಿ ಕರುಗಳನ್ನು ಪ್ರಧಾನವಾಗಿ ಹೆಚ್ಚು ಗಮನ ಕೊಟ್ಟು ಸಾಕುವಲ್ಲಿ ನೋಡಿದ್ದೇನೆ. ಸಣ್ಣ ಕರುಗಳಿಗೆ ರಾಗಿ ಇತ್ಯಾದಿಗಳನ್ನು ಕುಡಿಸ್ತಾರೆ. ರಾಗಿಯನ್ನು ಹೌದು, ಮಣ್ಣಿ ಅಷ್ಟು ಗಟ್ಟಿಯಾದ ತೊಂದರೆ ಇಲ್ಲ, ಸ್ವಲ್ಪ ನೀರಾಗಿ ತೆಳುವಾಗಿ ಕಾಫಿಯ ರೂಪದಲ್ಲಿ ಅಂಬಲಿ ಅಂತ ಹೇಳ್ಕೊಂಡು ಮಾಡಿ ಕುಡಿಸ್ತಾರೆ, ಕರು ಬೇಗನೆ ಬೆಳವಣಿಗೆ ಹೊಂದಬೇಕು ಅಂತ. ಕೆಲವು ಕಡೆಗಳಲ್ಲಿ ಹಾಗೆ ಕುಡಿಸಿದಲ್ಲಿ ಸೆರೆ ಹೋಗುದು ಅಂತ ಹೇಳಿದ್ರೆ, ಕುಡಿಸುವಂತ ಸಂದರ್ಭದಲ್ಲಿ ಅದು ಸರಿಯಾಗಿ ಕುಡಿಯದಿದ್ರೆ ಕರು ನಮಗೆ ಪಕ್ಕ ಗೊತ್ತಾಗುದಿಲ್ಲ, ಅಭ್ಯಾಸ ಇಲ್ಲದಾಗ ಕುಡಿಸುವಾಗ ಹೊಟ್ಟೆಯ ಬದಲಿಗೆ ಅದು ಶ್ವಾಸಕೋಶಕ್ಕೆ ಹೋಗಿಬಿಡ್ತದೆ. ಸೊರಂಕುಪೋಪನೆ ಅಂತ ಹೇಳಿ ತುಳುವಿನಲ್ಲಿ ಸ್ಥಳೀಯ ಭಾಷೆಯಲ್ಲಿ ಹೇಳ್ತಾರೆ. ನಾವು ಬಾಯಲ್ಲಿ ಹಾಕುವುದು ಸೇವನೆ, ಅದು ಶ್ವಾಸಕೋಶಕ್ಕೆ ಹೋಗ್ಬಿಡ್ತದೆ. ಶ್ವಾಸನಾಳಗಳ ಮೂಲಕ ಅದು ಇದಕ್ಕೆ ಶ್ವಾಸಕೋಶಕ್ಕೆ ಹೋಗ್ತದೆ. ಶ್ವಾಸಕೋಶಕ್ಕೆ ಹೋದದನ್ನ ಪಕ್ಕನೆ ವಾಪಸ್ ತೆಗಿಲಿಕ್ಕೆ ಆಗುವುದು ಕೂಡ ಇಲ್ಲ, ಪ್ರಾಣಾಂತಿಕ ಆಗಿಬಿಡ್ತದೆ. ಹಾಗೆ ಅದು ತುಂಬಾ ಹುಷಾರಿಗಿರಬೇಕು. ಅದು ಕರು ಅಂತ ಹೇಳಿ ಅಲ್ಲ, ಹಸುವಾದರೂ ಅಷ್ಟೇ, ನಾವು ಔಷಧಿ ಕುಡಿಸುವಾಗ ಬಹಳ ಬಹಳ ಸೂಕ್ಷ್ಮವಾಗಿ ಇದು ಮಾಡಿಕೊಂಡು
ತುಂಬ ಅಭ್ಯಾಸ ಇದ್ದರಷ್ಟೇ ಕುಡಿಸ್ಲಿಕ್ಕೆ ಹೋಗಬೇಕು. ಅಥವಾ ಹೆಚ್ಚಿನ ಸಂದರ್ಭಗಳಲ್ಲಿ ನಾವೀಗ ಔಷಧಿಯನ್ನು ಕೊಡುವಾಗ ಆಸ್ಪತ್ರೆಗಳಲ್ಲಿ ಹೇಳ್ತೇವೆ ಅದನ್ನು ಒಂದು ಎಲೆಕ್ಚುರಿ ರೂಪದಲ್ಲಿ, ಅಂದರೆ ಒಂದು ಚಪಾತಿ ಹಿಟ್ಟಿನ ರೂಪದಲ್ಲಿ ಕಲಸಿಬಿಟ್ಟು ಹಿಂಡಿಯಲ್ಲಿ ಆಗಲಿ ಅಥವಾ ಸ್ವಲ್ಪ ಬೆಲ್ಲ ಸೇರಿಸಿಬಿಟ್ಟು ಕಲಸಿಬಿಟ್ಟೆ ಕೊಡಿ ಅಂತ ಹೇಳಿ. ಗಟ್ಟಿಯಾಗಿ ಕೊಡೋದೇ ಒಳ್ಳೆಯದು. ಹೌದು, ಗಟ್ಟಿಯಾಗಿ ದ್ರವ ರೂಪದಲ್ಲಿ ಕೊಡುವ ಬದಲು ಘನ ಆಹಾರವಾಗಿ ಘನ ಆಹಾರವಾಗಿ ಅಥವಾ ಒಂದು ಪೇಸ್ಟ್ ರೂಪದಲ್ಲಿ ಮಾಡಿ ನಾಲಿಗೆಗೆ ಮೆತ್ತಿ ತಿನ್ನಿಸುವಂಥದ್ದು ಬಹಳ ಒಳ್ಳೆಯದು ಅಂತೇಳಿ ಹೇಳುವಂಥದ್ದು. ಹಾಗೆ ಕುಡಿಸುವಾಗ ಬಹಳ ಎಚ್ಚರಿಕೆಯಿಂದ ಬಹಳ ಹುಷಾರಾಗಿ ಕುಡಿಸಿದರೆ ತೊಂದರೆಗಳು ಸೀಮಿತ ತೊಂದರೆ ಆಗ್ತದೆ. ಹೆಚ್ಚಿನ ಪಶುಪಾಲಕರಿಗೆಲ್ಲ ಹೆಣ್ಣು ಕರುವೇ ಬೇಕು ಅಂತ ಹೇಳುವ ಅಪೇಕ್ಷೆ ಜಾಸ್ತಿ ಇರ್ತದೆ. ಬಹುಶಃ ಗಂಡು ಕರು ಹುಟ್ಟಿದ ತಕ್ಷಣ ಬೇಸರ ಪಡೋರು ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಹಾಗೂ ಈ ಹೆಣ್ಣು ಕರುವೇ ಹುಟ್ಟುವ ಹಾಗೆ ಏನಾದರೂ ಪ್ರಾಯೋಗಿಕವಾಗಿ ಏನಾದರೂ ಅದನ್ನು ಹಾಗೆ ಹೆಣ್ಣು ಕರುವೇ ಹುಟ್ಟುವ ಹಾಗೆ ಏನಾದರೂ ಸಾಧ್ಯತೆ ಮಾಡುವ ಹಾಗೆ ಏನಾದರೂ ಉಂಟಾ? ಹೌದು, ಅಂತ ಒಂದು ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ ಕೃತಕ ಗರ್ಭಧಾರಣೆಯಲ್ಲಿ ಅಥವಾ ಯಾವುದೇ ಗರ್ಭಧಾರಣೆಯಲ್ಲಿ ಒಟ್ಟಾರೆಯಾಗಿ ಒಂದಿಷ್ಟು ಕರುಗಳು ಹುಟ್ಟಿದಾಗ, ಉದಾಹರಣೆಗೆ ಒಂದು 100 ಕರುಗಳು ಒಟ್ಟಾರೆಯಾಗಿ ಹುಟ್ಟಿದಾಗ ಅದರಲ್ಲಿ ಗಂಡು ಕರುವಿನ ಸಾಧ್ಯತೆ ಒಂದು 50 ಗಂಡಾಗಿರುವಂಥ ಸಾಧ್ಯತೆ ಇದೆ, 50 ಕರುಗಳು ಹೆಣ್ಣಾಗಿರುವಂಥ ಸಾಧ್ಯತೆ ಇದೆ. ಇದು ಲೋಕದ ರೂಢಿ. ಆದರೆ ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾವು ಇನ್ಸಮಿನೇಷನ್ ಅಥವಾ ಕೃತಗರ್ಭಧಾರಣೆ ಮಾಡುವವರ ದೃಷ್ಟಿಯಲ್ಲಿ ಅದು ಸರಿ, ಆದರೆ ಮನೆಗಳನ್ನೇ ಲೆಕ್ಕ ಹಾಕಿದಾಗ ಕೆಲವು ಮನೆಗಳಲ್ಲಿ ಬರೀ ಗಂಡು ಕರುಗಳೇ ಆಗುವಂಥದ್ದು, ಕೆಲವು ಹಟ್ಟಿಗಳಲ್ಲಿ ಬರೀ ಹೆಣ್ಣು ಕರು ಆಗುವಂಥದ್ದು, ಇಂಥದ್ದು ಕೆಲವು ಸತಿ ಆಗಿ ಹೋಗ್ತದೆ. ಅದು ಬಹಳ ಬಹಳ ಸ್ವಾಭಾವಿಕ. ಅದಕ್ಕೋಸ್ಕರ ಬರೀ ಹೆಣ್ಣು ಕರುವೇ ಬೇಕು ಅಂತೇಳಿ ಹೇಳುವವರಿಗೋಸ್ಕರ ಈಗ ಲಿಂಗ ನಿರ್ಧಾರಿತ ವೀರ್ಯನಳಿಕೆ ಅಂತೇಳಿ ಬರ್ತದೆ. ಕೃತಕ ಗರ್ಭಧಾರಣೆ ಮಾಡುವ ಅಂತ ಸನ್ನಿವೇಶದಲ್ಲಿ ಲಿಂಗ ನಿರ್ಧಾರಿತ ವೀರ್ಯನಳಿಕೆಗಳನ್ನೇ ಉಪಯೋಗ ಮಾಡಬಹುದು. ಸರ್ಕಾರದ ಇಲಾಖೆಯಲ್ಲಿ ಲಿಂಗ ನಿರ್ಧಾರಿತ ವೀರ್ಯನಳಿಕೆ ಇರ್ತದೆ. ನಿಗದಿತ ಶುಲ್ಕದಿಂದ ಸ್ವಲ್ಪ ಜಾಸ್ತಿ ಶುಲ್ಕ ಈ ಲಿಂಗ ನಿರ್ಧಾರಿತ ವೀರ್ಯನಳಿಕೆಗೆ ಉಂಟು. ಅದನ್ನ ಕೊಟ್ಟು ಇದರ ಮೂಲಕ ಹೆಣ್ಣು ಕರುವನ್ನೇ ಪಡೆದುಕೊಳ್ಳುವಾಗ ಆಗ್ತದೆ. ಆದರೆ ಇದರಲ್ಲಿ ಕೂಡ ಹಾಗೆ ಇನ್ಸಮಿನೇಷನ್ ಮಾಡಿದ್ದಲ್ಲಿ ಅಥವಾ ಕೃತಕ ಗರ್ಭಧಾರಣೆ ಮಾಡಿದ್ದಲ್ಲಿ 100ಕ್ಕೆ 93ರಷ್ಟು ಹೆಣ್ಣು ಕರು ಆಗ್ತದೆ. ಮತ್ತು ಅದರಲ್ಲಿ ಕೂಡ ಗಂಡು ಕರು ಆಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳಿ ಅಲ್ಲ, 100ಕ್ಕೆ 7ರವರೆಗೆ ಗಂಡು ಕರು ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಹೀಗೆ ಹೆಣ್ಣು ಕರು ಅಂತ ಆಗುವಂಥ ಸಾಧ್ಯತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ, ಸಂಭವ ಜಾಸ್ತಿ ಇದೆ. ಹೌದು. ಮತ್ತೆ ಒಂದು ಕರುವಿಗೆ ಹುಲ್ಲು ತಿನ್ನುವಂಥ ಪ್ರಾಯದಿಂದ ಮತ್ತೆ ಸರಿಯಾದಂಥ ಹಸಿರು ಮೇವು ಮತ್ತು ಹಸಿರು ಮೇವಿನೊಟ್ಟಿಗೆ ಒಣ ಮೇವು ಕೂಡ ಸ್ವಲ್ಪ ಮಟ್ಟಿಗೆ ಬೇಕು. ಯಾಕೆಂತ ಹೇಳಿದರೆ ಈ ಬರೀ ತೇವಾಂಶದ ಫೈಬರ್ ಮಾತ್ರ, ನಾರಿನಾಂಶ ಮಾತ್ರ ಅಲ್ಲ, ಒಣ ಮೇವು ಕೂಡ ನಾವು ಕೊಡಬೇಕು. ಯಾಕಂತ ಹೇಳಿದರೆ ನಿಗದಿತವಂಥ ಹೊಟ್ಟೆಯ ಜಾಗದಲ್ಲಿ ಹೆಚ್ಚು ನಾರಿನಾಂಶ ನಿಲ್ಲಬೇಕು ಅಂತ ಹೇಳಿ ಆದರೆ ಸ್ವಲ್ಪ ಮಟ್ಟಿಗೆ ಒಣ ಹುಲ್ಲು ಕೊಟ್ಟರೆ ಅದು ಹೆಚ್ಚು ನಾರಿನಾಂಶ ಕೊಟ್ಟ ಹಾಗೆ ನಾವು ಕೊಟ್ಟ ಹಾಗೆ ಆಗ್ತದೆ. ಆವಾಗ ಅದರ ಈ ಪಶು ಆಹಾರದ ಮೇಲಿನ ಅವಲಂಬನೆ ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೋದು ಕರುವಿನ ಬಗ್ಗೆ. ಮತ್ತು ಅದರಲ್ಲಿ ನಾವು ಕೊಡುವಂಥ ಆಹಾರದಲ್ಲಿ ಸಾಮಾನ್ಯ 1/3 ಲೆಗ್ಯುಮಿನಸ್ ಅಂತ ಹೇಳಿದರೆ ದ್ವಿದಳ ಧಾನ್ಯದ ಹುಲ್ಲಿದ್ರೆ ಬಹಳ ಬಹಳ ಒಳ್ಳೆಯದು. ದ್ವಿದಳ ಧಾನ್ಯದ ಹುಲ್ಲು ಉಂಟು ಅಂತ ಹೇಳಿ ಆದರೆ ಅದು ಇನ್ನಷ್ಟು ಪ್ರಯೋಜನಕಾರಿ. ಅದೇ ರೀತಿ ಅಜೋಲವನ್ನು ಕೊಡಲಿಕ್ಕಾಗ್ತದೆ. ಅಜೋಲದ ಬಳಕೆ ಮಾಡಿದರೆ ಸಾಮಾನ್ಯ 1-2 ಸೇರಿನಷ್ಟು ಅಜೋಲ ಬಳಕೆ ಮಾಡಿದರೆ ಒಂದು ದನಕ್ಕೆ ಮ್ಯಾಕ್ಸಿಮಮ್ ಒಂದು ಗರಿಷ್ಠ 2 ಕಿಲೋದಷ್ಟು ಅಜೋಲವನ್ನು ಬಳಕೆ ಮಾಡ್ಬೋದು. 2 ಕಿಲೋದಷ್ಟು ಬಳಕೆ ನಾವು ಅಜೋಲವನ್ನು ಮಾಡಿದರೆ ಸಾಮಾನ್ಯ 2 ಕಿಲೋದಷ್ಟು ಪಶು ಆಹಾರವನ್ನು ಕೊಟ್ಟ ಫಲ, ಆ ಪಾಲಿನ ಪಶು ಆಹಾರವನ್ನು ನಾವು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಹೀಗೆ ನಾವು ಧಾರಾಳವಾಗಿ ಹಸಿರು ಹುಲ್ಲನ್ನು, ಒಳ್ಳೆಯ ಗುಣಮಟ್ಟದ ಹುಲ್ಲನ್ನು, ಲವಣ ಮಿಶ್ರಣವನ್ನು ಕೊಡ್ತಾ ಹೋದರೆ ಸಾಮಾನ್ಯ 10-12 ತಿಂಗಳುಗಳಲ್ಲಿ ಒಂದು ರಾಸು ಅಥವಾ ಒಂದು ಕರು ಬೆದೆಗೆ ಬರುವ ಹಂತಕ್ಕೆ ಬರ್ತದೆ. ಒಂದು ಕರು ಹುಟ್ಟಿದ ಸಮಯದಿಂದ ಒಂದು ದನ ಆಗುವ ತನಕದ ಹಂತಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ದೀರಿ. ನಮ್ಮೊಡನೆ ಇದುವರೆಗೆ ಇದ್ದು ಈ ಬಗ್ಗೆ ಸಂಶಯವನ್ನು ನಿವಾರಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.